ನಮಸ್ತೆ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ? ನಾನಿವತ್ತು ನಿಮಗೆ ದುಬೈ ಟರ್ಮಿನಲ್ 3 ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದು ಸಣ್ಣ ಟೂರ್, ಜಾಸ್ತಿ ಇಲ್ಲ, ತೋರಿಸ್ತೀನಿ ಆಯಿತಾ. ಇದು ಯಾವತ್ತಿನ ವಿಡಿಯೋ ಅಂದರೆ 10th ಮಾರ್ಚ್ 2026. ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ, ಇವಾಗ ವಾರ್ ನಡೀತಿದೆ. ವಾರ್ ನಡೀತಾ ಇದ್ದರೂ ದುಬೈನಲ್ಲಿ ಯಾವ ರೀತಿಯಾದ ಸೇಫ್ಟಿಗೆ ಪ್ರಿಕಾಷನ್ಸ್ ತೊಗೊಂಡಿದ್ದಾರೆ ಅಂತ ನೀವು ನೋಡ್ಬೋದು. ಎಲ್ಲ ಸೇಫ್ಟಿಯಾಗಿದೆ, ಎಲ್ಲ ರೀತಿಯಾಗಿ ವೆಹಿಕಲ್ಸ್ ಅವ್ರ ಪಾಡಿಗೆ ನಾರ್ಮಲ್ ಡೇಸಲ್ಲಿ ಹೇಗೆ ಓಡಾಡ್ತಿದ್ದಾರೆ, ಮೆಟ್ರೋ ಆಗಿರ್ಬೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನು, ಅವ್ರವ್ರ ಕಾರ್ಗಳಲ್ಲಿ ಹೋಗ್ತಾ ಇರೋದು ನೋಡಿರ್ಬೋದು. ಎಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಬಸ್ಸಸ್ಸು ಹೋಗ್ತಿದೆ ನೋಡಿ. ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಎಲ್ಲ ಫ್ಲೈಟ್ಸ್ಗಳು ನೋಡಿ ಎಲ್ಲ ನಿಂತ್ಕೊಂಡಿದೆ. ಅದು ಎಮಿರೇಟ್ಸ್ ಫ್ಲೈಟ್ಸು. ಸೊ ಏನು ಪ್ರಾಬ್ಲಮ್ ಇಲ್ಲ. ಏನಾದರೂ ಆ ಥರ ಆದರೆ ಫಸ್ಟಿಗೆ ನಮಗೆ ಮೆಸೇಜ್ನ ಕಳಿಸ್ತಾರೆ. ಈ ಥರ ಮಿಸೈಲ್ಸ್ ಅಟ್ಯಾಕ್ ಆಗಿರ್ಬೋದು, ಡ್ರೋನ್ ಅಟ್ಯಾಕು ಈ ಥರ ಆಗುತ್ತೆ ಅಂತ ಹೇಳಿ ನಮಗೆ ಮೆಸೇಜ್ ಬರುತ್ತೆ. ಅದ್ರ ಮುಖಾಂತರ ಯಾರೂ ಬರೋಕ್ಕೆ ಹೋಗಬಾರ್ದು ಅಂತ ಹೇಳಿ ನಮಗೆ ಆ ಮೆಸೇಜಲ್ಲಿ ಕಳಿಸಿರ್ತಾರೆ. ಸೊ ಯಾವುದೇ ರೀತಿಯಾದ ಬಂದಿದ್ದೇ ಆಗಿರಲಿ, ಅದನ್ನು ಇಂಟರ್ಸೆಪ್ಟ್ ಮಾಡಿ ಏನು ಪ್ರಾಬ್ಲಮ್ ಆಗದೆ ನೋಡ್ಕೊಂಡು ಬಂದಿದ್ದಾರೆ. ಈಗ ನಾವು ಟರ್ಮಿನಲ್ 3 ಒಳಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಹೇಗೆ ಮೆಷರ್ಸ್ ತಗೋಬೋದು ಆ ಗೌರ್ಮೆಂಟ್ ಅವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೀತಿಯಾಗಿ ನೋಡ್ಕೊಳ್ತಾ ಇದ್ದಾರೆ. ಟೂರಿಸ್ಟ್ಗೂ ಅಷ್ಟೇ, ಬಂದವರಿಗೂ ಅವ್ರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ಹೋಗ್ಬೇಕಾದ್ರೆ ಎಲ್ಲ ಫ್ಲೈಟ್ಸ್ಗಳ ವ್ಯವಸ್ಥೆ ತುಂಬ ಚೆನ್ನಾಗಿ ಅಲ್ಲಿ ಗೌರ್ಮೆಂಟು ಮಾಡಿಕೊಟ್ಟಿದ್ದಾರೆ. ಇದೇ ನೋಡಿ ಟರ್ಮಿನಲ್ 3 ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಈಗ ನಾವು ಏರ್ಪೋರ್ಟ್ ಎಂಟ್ರೆನ್ಸ್ ಹತ್ರ ಬಂದ್ವಿ. ತುಂಬ ಜನ ಹೊರಟಿದ್ದಾರೆ. ಮೆಟ್ರೋನೂ ಇದೆ ಅದಕ್ಕೆ ಕರೆಕ್ಟಾಗಿ ಏರ್ಪೋರ್ಟಿಗೆ ಹತ್ತಿರಕ್ಕೇ. ಒಳಗಡೆ ನೋಡಿ ಎಷ್ಟು ಫ್ಲೈಟ್ಸ್ ಹೊರಡುತ್ತೆ ಅಂತ ಲಿಸ್ಟು. ತುಂಬ ಫ್ಲೈಟ್ಸ್ನ ಅರೇಂಜ್ ಮಾಡಿದರು, ಹೋಗೋರು ಹೋಗ್ಬೋದು ಅಂತ ಹೇಳಿ. ತುಂಬ ಜನ ಲೈನಲ್ಲಿ ನಿಂತಿದ್ದಾರೆ ನೋಡಿ ಚೆಕ್ಕಿನ್ಗೆ. ಮತ್ತು ಇಲ್ಲಿಂದ ನಮ್ಮ ಗೇಟ್ ಹೋಗಲಿಕ್ಕೆ ಮೆಟ್ರೋ ಇರೋದು ನೋಡಿ. ಮೆಟ್ರೋ ಒಳಗಡೆ ಇದು ಏರ್ಪೋರ್ಟ್ ಒಳಗೆ ಮೆಟ್ರೋ ಮುಖಾಂತರ ನಾವು ಗೇಟ್ ಬಳಿ ಹೋಗೋದು. ಇಲ್ಲಿ ನೋಡಿ ಮತ್ತೆಲ್ಲ ಡೀಟೇಲ್ಸು, ಯಾವ ಗೇಟಲ್ಲಿ ಯಾವ ಫ್ಲೈಟ್ಸ್ ಬರುತ್ತೆ ಅಂತ ಹೇಳಿ. ಇಲ್ಲೆಲ್ಲ ಡ್ಯೂಟಿ ಫ್ರೀ ಶಾಪ್, ಎಲ್ಲ ಬ್ರ್ಯಾಂಡೆಡ್ ಶಾಪ್ಸ್ ಇದೆ, ಎಲ್ಲ ರೀತಿಯಾಗಿ ಸಿಗುತ್ತೆ. ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ, ಟರ್ಕಿಶ್ ಹೋಟೆಲು. ಡಿಸೈನ್ಸು, ಲೈಟಿಂಗ್ಸು ತುಂಬ ಚೆನ್ನಾಗಿದೆ. ಫ್ಲೈಟಲ್ಲಿ ಕೂತ್ಕೊಂಡ್ವಿ, ಇನ್ನೇನು ಹೊರಡಬೇಕು ಅನ್ನೋಷ್ಟೊತ್ತಿಗೆ ಮಳೆ ಬರಲಿಕ್ಕೆ ಶುರು ಆಯಿತು. ಫುಲ್ ಫ್ಲೈಟ್ ಆಗಿತ್ತು, ಸೀಟ್ ಎಲ್ಲ ಫುಲ್ ಆಗಿತ್ತು. ಮತ್ತು ಹೊರಗೆ ನಾವು ಹೊರಡೋ ಟೈಮಿಗೆ ಕರೆಕ್ಟಾಗಿ ಮಳೆ ಬರಲಿಕ್ಕೂ ಶುರು ಆಗಿತ್ತು. ವಾತಾವರಣ ಚೆನ್ನಾಗಿತ್ತು, ತುಂಬಾ ಕೂಲಾಗಿತ್ತು. ರಾತ್ರಿ 9:30 ಫ್ಲೈಟು, ಹಾಫ್ ಆನ್ ಅವರ್ ಡಿಲೇ ಆಗಿತ್ತು. 10 o'clock ಹೊರಟ್ವಿ. ಹೊರಡೋ ಟೈಮಿಗೆ ಕರೆಕ್ಟಾಗಿ ಮಳೆನೂ ಶುರು ಆಯಿತು. ರಾತ್ರಿ ಫ್ಲೈಟು ನೋಡಿ, ಮಳೆ ಹನಿ ಬೀಳ್ತಾ ಇದೆ ಗ್ಲಾಸ್ ಮೇಲೆ. ಟೇಕ್ ಆಫ್ ಆಗ್ತಾ ಇದೆ ಇವಾಗ. ಇಲ್ಲ ಏನು ಹೇಳ್ಬೇಕಂತ ಇಷ್ಟಪಡ್ತೀನಿ ಅಂದರೆ, ಇಷ್ಟೆಲ್ಲ ಪ್ರಾಬ್ಲಮ್ ಮಧ್ಯ ಅಂದರೆ ಮಿಸೈಲ್ಸ್ ಅಟ್ಯಾಕು, ಡ್ರೋನು ಅಟ್ಯಾಕು ಯಾವಾಗ ಬರುತ್ತೆ ಏನು ಗೊತ್ತಿರಲ್ಲ ಅಂತ ಇದರಲ್ಲೂ ಕೂಡ, ಅದರ ಅಟ್ಯಾಕ್ ಮಧ್ಯದಲ್ಲೂ ಯಾರ್ಯಾರು ಹೋಗಬೇಕು, ಏರ್ಪೋರ್ಟಿಂದ ಬರೋರು ಹೋಗೋರಿಗೆ ಹೇಗೆ ರೀತಿಯಾದ ಸೇಫ್ಟಿ ಮೆಷರ್ಸ್ನ ಮುಖಾಂತರ ಅವ್ರನ್ನ ಕರ್ಸ್ಕೊಳ್ಳೋದು ಪ್ರತಿಯೊಂದು ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಲ್ಲಿ ಗೌರ್ಮೆಂಟು. ಅವ್ರಿಗೆ ನಾವು ತುಂಬ 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 ಥ್ಯಾಂಕ್ಸ್ ಹೇಳಬೇಕು. ನಾವು ಸೇಫಾಗಿ ನಮ್ಮ ಇಂಡಿಯಾಗೆ ನಾವು ಬಂದು ರೀಚ್ ಆಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್.
ಈಗ ನೀವು ಔಟ್ಸೈಡ್ ವ್ಯೂ ನೋಡ್ಬೋದು. ನೈಟ್ ಆಗಿರೋದ್ರಿಂದ ಅಷ್ಟು ಕ್ಲಾರಿಟಿ ಇಲ್ಲ. ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಬಿಲ್ಡಿಂಗ್ ಮೇಲೆಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತದೆ. ಅಲ್ಲಿ ಬುರ್ಜ್ ಖಲೀಫಾ ಕಾಣಿಸ್ಬೋದು ದೂರದಿಂದ. ಲೈಟ್ ಬ್ಲಿಂಕ್ ಆಗ್ತದೆ ನೋಡಿ. ವ್ಯೂ ಚೆನ್ನಾಗಿದೆ. ವೀಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಕಾಣಲ್ಲ. ಇಷ್ಟೇ ವೀಡಿಯೋ ಮಾಡ್ಕೊಳ್ಳಿಕ್ಕಾಗಿತ್ತು. ನಾವು ಸೇಫಾಗಿ ಬ್ಯಾಂಗ್ಳೂರು ರೀಚ್ ಆದ್ವಿ. ಥ್ಯಾಂಕ್ ಯು.